ಅಯ್ಯಯ್ಯೋ ಧಿಕ್ಕಾರ ಧಿಕ್ಕಾರ ತುಕ್ಕು ಹಿಡಿದ ಭ್ರಷ್ಟ ಅಧಿಕಾರಿಗಳಿಗೆ, ನಾಲಾಯಕ್ ಭ್ರಷ್ಟ ಅಧಿಕಾರಿಗಳಿಗೆ ವಜಾಗೊಳಿಸಿ 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 ವಜಾಗೊಳಿಸಿ. ತಹಶೀಲ್ದಾರ್ ಅವರಿಗೆ ಮತ್ತು ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ಕೊಡುವಂಥ ವಿಷಯ ಇದು. ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ. ಅವ್ರನ್ನೇನಾದರೂ ಬಂಧಿಸಿಲ್ಲ ಅಂದರೆ ಮತ್ತು ಭೂ ಕಳ್ಳರ ಮೇಲೂ ಕೂಡ FIR ಅವ್ರನ್ನ ಇನ್ಕ್ಲೂಡ್ ಮಾಡಲಿಲ್ಲ ಅಂತಂದರೆ ನಾವು ನೆಕ್ಸ್ಟ್ ವೀಕೆ ಅಥವಾ ಅದನ್ನು ಆದಷ್ಟು ಕ್ರಮ ತಗೊಳ್ಳಿಲ್ಲ ಅಂತಂದರೆ ಪೊಲೀಸ್ ಸ್ಟೇಷನ್ ಮುಂದ್ಗಡೆನೇ ಪ್ರೊಟೆಸ್ಟ್ ಮಾಡ್ತೀವಿ. ಇವತ್ತು ತಾಲೂಕಿನಾದ್ಯಂತ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಸಾಂಕೇತಿಕವಾಗಿ ನಾವಿವತ್ತು ಅಡ್ವೊಕೇಟ್ಸು ಒಂದಷ್ಟು ಜನ ನಾವು ಬಂದು ಈ ಭೂಮಿ ಸರ್ಕಾರದ್ದು, ಇದನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ನಮ್ಮೆಲ್ಲರ ಜವಾಬ್ದಾರಿ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಸೇರ್ಕೊಂಡಿದ್ದೀವಿ. ಈ ಹೋರಾಟಕ್ಕೆ ಕೆಲವೇ ಮಂದಿ ಆದರೂ ಭಾಳ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೀವಿ. ಸಾಕಷ್ಟು ಇದನ್ನು ಹೋರಾಟ ಮಾಡಬೇಕು ಅಂತ ಶುರು ಮಾಡಿದಾಗ ಇನ್ಸ್ಪೆಕ್ಟ್ರು ಅಥವಾ ಸಬ್ ಇನ್ಸ್ಪೆಕ್ಟ್ರು ಅಥವಾ ತಹಶೀಲ್ದಾರ್ ಅವರು ಯಾಕೆ ಮಾಡ್ತೀರಾ, ಏನಕ್ಕೆ ಮಾಡ್ತೀರಾ, ಮಾಡಬೇಡಿ ಅಂತೇಳಿರುವಂಥ ಉದಾಹರಣೆಗಳು ನಮ್ಮ ಎದುರುಗಡೆ ಇದ್ದಾವೆ. ಈ ಕಚೇರಿ ಸರ್ಕಾರದ್ದು, ಸಾರ್ವಜನಿಕರದು. ಒಳಗಡೆ ಇರುವ ದಾಖಲಾತಿಗಳು ಸಾರ್ವಜನಿಕರದು, ನಿಮ್ಮದಲ್ಲ. ಸರ್ಕಾರಿ ಕೆಲಸಕ್ಕಾಗಿ ಬನ್ನಿ, ಸಾರ್ವಜನಿಕರ ಸೇವೆಗಾಗಿ ಬನ್ನಿ, ಭ್ರಷ್ಟಾಚಾರಿಗಳಾಗಿ ಅಲ್ಲ. ಇಂಥ ಭ್ರಷ್ಟ ಅಧಿಕಾರಿಗಳನ್ನು ಬಂಧಿಸದೇ ಇರುವಂತಹ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಸ್ನೇಹಿತರೆ, ಕಳೆದ 1 ತಿಂಗಳಾಯ್ತು, ಇಲ್ಲಿವರೆಗೆ 25 ದಿನ ಆಗಿದೆ. ಇನ್ನು ಯಾವಾಗ ಬಂಧಿಸ್ತೀರಾ? ಇನ್ನು ಯಾವಾಗ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಸರ್ಕಾರದಿಂದ ವಜಾಗೊಳಿಸ್ತೀರಾ? ವಜಾಗೊಳಿಸೋದು ಬೇಡ, ಈ ಪ್ರಕರಣ ಇತ್ಯರ್ಥವಾಗೋವರೆಗೂ ಅಟ್ಲೀಸ್ಟ್ ಅವ್ರನ್ನ ಅಮಾನತಲ್ಲಾದರೂ ಇಡಬೇಕಲ್ವಾ? ಅದಾದರೂ ಆಗ್ತಿದ್ಯಾ? ಆಗ್ತಿಲ್ಲ. ಈ ಪ್ರಕರಣದಲ್ಲಿ ಸರಿ, ಈ ಭೂ ಅಧಿಕಾರಿಗಳು ಈ ಶಾಮೀಲಾಗಿದ್ದಾರೆ, ಏನು ಚೇಂಜ್ ಮಾಡಬೇಕೋ ಮಾಡಿದ್ದಾರೆ ದಾಖಲಾತಿಗಳನ್ನು. ಯಾರ ಹೆಸರಿಗೆ ಚೇಂಜ್ ಮಾಡಿದ್ದಾರೆ? ಅದ್ರ ಬಗ್ಗೆ ಏನಾದರೂ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಆಗಿದೆಯಾ? 1 ತಿಂಗಳಿಂದ 1 ತಿಂಗಳಾಗಿದೆ. 1 ತಿಂಗಳಾದ ನಂತರ ಆದರೂ ಈಗಲಾದರೂ ಅವ್ರ ಮೇಲೆ ಏನಾದರೂ ಕ್ರಮ ಕೈಗೊಳ್ತೀರಾ? ಯಾವುದಾದ್ರೂ FIR ಮಾಡಿದ್ದೀರಾ? ಇಲ್ಲ. ಆದ್ದರಿಂದ ಸ್ನೇಹಿತರೆ, ಇಂಥ ಅಧಿಕಾರಿಗಳು ಸರ್ಕಾರಿ ಕರ್ತವ್ಯ ನಿರ್ವಹಿಸಲಿಕ್ಕೆ ನಾಲಾಯಕ್ ಅಧಿಕಾರಿಗಳು, ಇಂಥ ಅಧಿಕಾರಿಗಳು ಏಸ್ಗೆ ತಿನ್ನೋ ಕೆಲಸ ಮಾಡೋಂಥ ಅಧಿಕಾರಿಗಳು ನಮಗೆ ಬೇಕಾಗಿಲ್ಲ. ಇಂಥ ಅಧಿಕಾರಿಗಳನ್ನು ತಕ್ಷಣದಿಂದ ವಜಾಗೊಳಿಸಬೇಕು. ಧಿಕ್ಕಾರ ಧಿಕ್ಕಾರ. ನೋಡಿ ಸ್ನೇಹಿತರೆ, ಇದು ಬೇಲಿಯೇ ಹೊಲವನ್ನು ಮೇಯ್ದಂತಹ ಒಂದು ಕಥೆಯನ್ನು ಹೇಳ್ಬೋದು. ಏಕೆಂತಂದರೆ ನಮ್ಮ ಮುಂದಿನ ಪೀಳಿಗೆಗೆ ಎಲ್ಲ ಹಳ್ಳಿಗಳಲ್ಲಿ, ಎಲ್ಲ ನಗರಗಳಲ್ಲಿ ನಾವು ಉಳಿಸುವಂತಹ ಕೆಲಸ ಏನಪ್ಪ ಅಂತಂದರೆ ಸರ್ಕಾರಿ ಜಮೀನುಗಳನ್ನು ಉಳಿಸ್ಬೇಕು. ಯಾಕೆಂತಂದರೆ ಆ ಒಂದು ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆಗಳು, ಸರ್ಕಾರಿ ಆಸ್ಪತ್ರೆಗಳು, ಸರ್ಕಾರಿ ಕಟ್ಟಡಗಳನ್ನು ನಿರ್ಮಾಣ ಮಾಡಬೇಕಾಗಿರುವಂತಹ ಅವಶ್ಯಕತೆ ಇರೋದರಿಂದ ನಾವೆಲ್ಲರೂ ಸೇರಿ ಸರ್ಕಾರಿ ಜಮೀನುಗಳನ್ನು ಉಳಿಸುವಂತಹ ಕೆಲಸವನ್ನು ಪ್ರತಿಯೊಬ್ಬ ಈ ತಾಲೂಕಿನ ನಾಗರಿಕನ ಜವಾಬ್ದಾರಿಯೂ ಸಹ ಆಗಿರ್ತದೆ. ಈ ನಿಟ್ಟಿನಲ್ಲಿ ಮಾನ್ಯ ಈ ಏನಿಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ ಸರ್ಕಾರಿ ನೌಕರರು 16 ಜನ, ಆ ಮಹಾನ್ ಪುಣ್ಯವಂತರು ಯಾರೋ ಒಬ್ಬರ ಜೊತೆಗೆ ಶಾಮೀಲಾಗಿ ಈ ಸರ್ಕಾರಿ ಜಮೀನುಗಳನ್ನು ಅವ್ರ ಹೆಸರಿಗೆ ಮಾಡಿಕೊಡ್ತೀರಾ ಅಂತ ಹೇಳಿದ್ರೆ ನೀವು ಎಷ್ಟರ ಮಟ್ಟಿಗೆ ನಿಮ್ಮ ಕೆಲಸವನ್ನು ಮಾಡ್ತೀರಾ ಅಂಥೇಳಿ ಈ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕು. ಈ ನಾಗರಿಕರೆಲ್ಲರೂ ಸಹ ಪ್ರಶ್ನೆ ಮಾಡುವಂಥ ವಿಚಾರ ಇದು. ಅದಕ್ಕೆ ತಕ್ಕಂಗೆ ನಾವು ಮಾನ್ಯ ತಹಶೀಲ್ದಾರಲ್ಲಿ ಮನವಿ, ಪೊಲೀಸ್ ಇಲಾಖೆಯಲ್ಲಿ ಮನವಿ, ಈಗಲೇ ತಕ್ಷಣ ಅವರನ್ನು ಕೆಲಸದಿಂದ ವಜಾ ಮಾಡಬೇಕು. ಅಲ್ಲದೆ ಪೊಲೀಸ್ ಇಲಾಖೆಯವರು ಅವರನ್ನು ಕೂಡಲೇ ಬಂಧಿಸಬೇಕು. ಕಂಪ್ಲೇಂಟ್ ಕೊಟ್ಟಿರೋದು ಯಾರೂ ಅಲ್ಲ, ಗೌರವಾನ್ವಿತ ಜಿಲ್ಲಾಧಿಕಾರಿಗಳು. ಅದು ತಮಗೆ ದಯವಿಟ್ಟು ನೆನಪಿರಲಿ. ಜಿಲ್ಲಾಧಿಕಾರಿಗಳು ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಏನು ಸಮಸ್ಯೆ ಆಗಿದೆ ಎಂಬುದರ ಬಗ್ಗೆ ಚರ್ಚೆ ಮಾಡಿ ನಿಗ್ರಹವಾಗಿ ಬಹಳ ದೀರ್ಘವಾಗಿ ತನ್ನ ದೂರನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಒಬ್ಬ
ಜಿಲ್ಲಾಧಿಕಾರಿಯವರು ಮಾಡಿರೋಂತಹ ಕೆಲಸಕ್ಕೆ ನಾವೆಲ್ಲರೂ ಸಹ ಸಾರ್ವಜನಿಕರೆಲ್ಲರೂ ಸಹ ಸೇರಿ ಬೆಂಬಲಿಸೋಣ. ಈ ದಷ್ಟಪುಟ್ಟವಾದಂತಹ ಅಧಿಕಾರಿಗಳನ್ನು ಈ ತಾಲೂಕಿಂದ ಹೊರದೋಡಿಸೋಣ. ನಾವೆಲ್ಲರೂ ಸಹ ಮುಂದಿನ ಪೀಳಿಗೆಗಾಗಿ ಸರ್ಕಾರಿ ಜಮೀನುಗಳನ್ನು ಉಳಿಸೋಣ, ಕೆರೆಗಳನ್ನು ಕಟ್ಟಿಸೋಣ, ಕುಂಟೆಗಳನ್ನು ಇಡೋಣ, ಇನ್ನು ಸರ್ಕಾರಿ ಜಮೀನುಗಳಿಂದ ಕಾಡುಗಳನ್ನು ಬೆಳೆಸೋಣ. ಇವೆಲ್ಲವಕ್ಕಾಗಿ ಸರ್ಕಾರಿ ಜಮೀನುಗಳು ಬೇಕು. ಹಾಗಾಗಿ ಸಾರ್ವಜನಿಕರೆಲ್ಲರೂ ಸಹ ಸೇರೋಣ. ಇನ್ನು ಸರ್ಕಾರಿ ಜಾಗಗಳು ಎಲ್ಲೆಲ್ಲಿದೆಯೋ ಅವುಗಳ ಬಗ್ಗೆ ಇನ್ನೂ ಉಳಿವಿಗಾಗಿ ಜಾಗೃತಿಯನ್ನು ಈ ಸಂವಿಧಾನ ರಕ್ಷಣಾ ವೇದಿಕೆ ಮತ್ತು ಪ್ರಗತಿಪರ ಒಕ್ಕೂಟಗಳು, ಈ ಸಂಘಗಳೆಲ್ಲ ಸೇರಿ ಕೈ ಜೋಡಿಸಿ ಸರ್ಕಾರಿ ಜಮೀನನ್ನು ಉಳಿಸೋಣ ಅಂತ ಹೇಳ್ತಾ, ತಹಶೀಲ್ದಾರ್ ಅವರಿಗೆ ಮತ್ತು ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ಕೊಡುವಂಥ ವಿಷಯ. ಇದು ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ. ಅವ್ರನ್ನೇನಾದರೂ ಬಂಧಿಸಿಲ್ಲ ಅಂದರೆ ಮತ್ತು ಭೂ ಕಳ್ಳರ ಮೇಲೂ ಕೂಡ FIR ಅವ್ರನ್ನ ಇನ್ಕ್ಲೂಡ್ ಮಾಡಲಿಲ್ಲ ಅಂತಂದರೆ ನಾವು ನೆಕ್ಸ್ಟ್ ವೀಕೆ ಅಥವಾ ಅದನ್ನು ಆದಷ್ಟು ಕ್ರಮ ತಗೊಳ್ಳಿಲ್ಲ ಅಂತಂದರೆ ಪೊಲೀಸ್ ಸ್ಟೇಷನ್ ಮುಂದ್ಗಡೆನೇ ಪ್ರೊಟೆಸ್ಟ್ ಮಾಡ್ತೀವಿ. ಗಳಲ್ಲಿ ಮಶಾಣಗಳಿಲ್ಲ. ಯಾಕಂತ ಹೇಳಿದ್ರೆ ಗೋಮಾಣಗಳನ್ನೇ ಡಾಕ್ಯುಮೆಂಟ್ಗಳು ಮಾಡಿ ಸೃಷ್ಟಿ ಮಾಡಿ ಕೊಟ್ಬಿಟ್ಟಿದ್ದಾರೆ. ಈ ರೀತಿಯಾಗಿ ಮಾಡಿರುವಂಥ ಭ್ರಷ್ಟ ಭೂಕಳ್ಳರನ್ನು ಕೂಡ ಈ FIR ಅಲ್ಲಿ ಸೇರಿಸಬೇಕು. ಭ್ರಷ್ಟ ಭೂಕಳ್ಳರಿಗೆ ಹೇಳಿ ಧಿಕ್ಕಾರ, ಭ್ರಷ್ಟ ಭೂಕಳ್ಳರಿಗೆ ಹೇಳಿ ಧಿಕ್ಕಾರ. ಬಂಧಿಸಬೇಕು, ಬಂಧಿಸಬೇಕು, ಭ್ರಷ್ಟಾಧಿಕಾರಿಗಳನ್ನು ಬಂಧಿಸಬೇಕು, ಭ್ರಷ್ಟಾಧಿಕಾರಿಗಳನ್ನು ಬಂಧಿಸಬೇಕು, ಭೂಕಳ್ಳರನ್ನ ಮೇಲೆ FIR ದಾಖಲಿಸಬೇಕು. ಹೋಗಿ ಪಾರ್ಟಿಗಳು ಕರ್ಕೊಂಬಂದು ಸ್ಟೇಷನ್ನಾಗ ಕುಳಿಸಿ ನಡೆದಿರೋ ಘಟನೆಗಳು ನಡೀತಾ ಇದೆ ಇವತ್ತು ಕೂಡ. ಆದರೆ FIR ಆದರೂ ಕೂಡ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಅದಕ್ಕೆ ತಹಶೀಲ್ದಾರ್ ಕಡೆಯಿಂದ ದಾಖಲಾತಿ ಕೊಡಲಿಲ್ಲ ಅಂತ ಹೇಳ್ತಾರೆ ಕೇಳಿದ್ದಕ್ಕೆ. ಸೊ ತಹಶೀಲ್ದಾರ್ ಯಾಕೆ ದಾಖಲಾತಿ ಕೊಡಲಿಲ್ಲ? ಅಕ್ಯೂಸ್ಡ್ಗಳಿಗೆ ಸಪೋರ್ಟ್ ಮಾಡೋ ಕಾರಣಕ್ಕಾಗಿಯೇ ಕೊಟ್ಟಿಲ್ಲ. DC ಒತ್ತಡಕ್ಕೆ FIR ಮಾಡಿದ್ರು, ಸುಮ್ಮನೆ ಆಗಿಬಿಟ್ರು. ಇದರಲ್ಲಿ ಇನ್ವೆಸ್ಟಿಗೇಷನ್ ಮಾಡಲೇ ಇಲ್ಲ. ಅವರು ಯಾರು ತಹಶೀಲ್ದಾರು ದಾಖಲಾತಿ ಪೊಲೀಸ್ ಸ್ಟೇಷನ್ ಕೊಡಬೇಕು ಅಂತಾರೆ, ಪೊಲೀಸ್ ಅವರು ಇನ್ನೂ ನಮಗೆ ದಾಖಲಾತಿ ಕೊಡಲಿಲ್ಲ ಅಂತಾರೆ. ಹಾಗಾದರೆ ಸರ್ಕಾರಿ ಜಮೀನನ್ನು ಲೂಟಿ ಮಾಡಿಕೊಂಡು ಅವ್ರ ಪಾಡಿಗೆ ಅವ್ರ ದಾಖಲಾತಿಗಳನ್ನು ಸೃಷ್ಟಿ ಮಾಡಿಕೊಂಡು ಹೋಗ್ಬೋದಾ? ಅದನ್ನು ನಾವು ಸಾರ್ವಜನಿಕರು ನೋಡ್ಕೊಂಡು ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದೀವಲ್ಲ. ನಮ್ಮಷ್ಟು ಏನಾಗುತ್ತೆ ಅಂದರೆ ಈ ಭ್ರಷ್ಟನ್ನು ನೋಡಿಕೊಂಡು ನೀನು ಮಾಡ್ಕೊಂಡು ಹೋಗಪ್ಪ, ತಿನ್ಕೊಂಡಿರಪ್ಪ ಅಂತ ಹೇಳಿ ಬಿಟ್ಬಿಟ್ಟಂಗೆ ಆಗುತ್ತೆ. ಹಂಗಾಗಿ ಮಾಡಿದ್ದಾರೆ, ದಾಖಲಾತಿ ಸೃಷ್ಟಿಯಾಗಿದೆ, ಡಿಸ್ಟ್ರಿಕ್ಟ್ ಕೋರ್ಟ್ ಬೇಲ್ ರಿಜೆಕ್ಟ್ ಮಾಡಿದೆ, ಹೈಕೋರ್ಟಲ್ಲಿ ಬೇಲ್ ರಿಜೆಕ್ಟ್ ಆಗೈತೆ, ಇನ್ನೂ ಅರೆಸ್ಟ್ ಆಗಿಲ್ಲ. ಎಷ್ಟು ದುರಂತ ಅಂತಂದರೆ ಪ್ರಶ್ನೆ ಮಾಡೋಕ್ಕೆ ಈ ತಾಲೂಕಲ್ಲಿ ಒಬ್ಬರು ಇಲ್ವಾ ಅಂತ ಒಂದು ಭಾಳ ಅಸಹ್ಯ ಆಗುತ್ತೆ. ಆದರೆ ಇವತ್ತು ನಾವು ಬಂದಿದ್ದೀವಿ, ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸರ್ಕಾರಿ ಜಮೀನುಗಳನ್ನು ಉಳಿಸೋ ಜವಾಬ್ದಾರಿ ನಮ್ಮದು. ವಕೀಲರು ಬರೀ ನ್ಯಾಯಾಲಯದಲ್ಲಿ ಕಕ್ಷಿದಾರರ ಹತ್ರ ದುಡ್ಡು ತಗೊಂಡು ಬರೀ ಕೇಸ್ ನಡೆಸೋದಲ್ಲ, ಸರ್ಕಾರಿ ಜಮೀನುಗಳನ್ನು ಕೂಡ ಉಳಿಸ್ತೀವಿ ನಾವು. ಸರ್ಕಾರಿ ಅಧಿಕಾರಿಗಳನ್ನು ಎಚ್ಚರಿಸ್ತೀವಿ. ಸರ್ಕಾರಿ ಅಧಿಕಾರಿಗಳು ಭ್ರಷ್ಟ ಏನು ತೊಡ್ಕೊಂಡಿದ್ದಾರೆ ಅವರನ್ನು ಕೂಡ ನಾವು ಭಾಳ ಚುಟ್ತೀವಿ ಅನ್ನುವಂಥದ್ದು ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದ್ದೀವಿ. DC ಅವರು ಪ್ರಕರಣ ದಾಖಲಾಗಿಸಲಿಕ್ಕೆ ಆನೇಕಲ್ ಪೊಲೀಸ್ ಸ್ಟೇಷನಲ್ಲಿ ನಿರ್ದೇಶನ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಈಗ 25 ದಿನ ಕಳೀತಾ ಇದೆ. ಇದ್ರ ಮೇಲೆ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ. ಮತ್ತು ಈಗ 16 ಜನ ಅಧಿಕಾರಿಗಳ ಮೇಲೆ ಬೇಲ್ ಅಪ್ಲಿಕೇಶನ್ ಆಗಿದಂತಹ ಬೇಲ್ ಅಪ್ಲಿಕೇಶನ್ ಸಹ ವಜಾ ಆಗಿದೆ. ಅವ್ರ ಮೇಲೆ ಯಾವುದೇ ರೀತಿ ಅಮಾನತ್ ಕ್ರಮ ಕೈಗೊಂಡಿಲ್ಲ. ಮತ್ತು ಅವ್ರನ್ನ ಬಂಧಿಸಲಿಕ್ಕೆ ನಮ್ಮ ಪೊಲೀಸ್ ಇಲಾಖೆ ಹಿಂದೆ ಆಗ್ತಿದೆ. ಆ ಕುರಿತು ನಾವು ಈಗಾಗಲೇ ತಮಗೆ ಮಾಹಿತಿ ಕೊಟ್ಟಂಗೆ ನಾವು ತಮ್ಮಲ್ಲಿ ಮನವಿ ಕೊಡಲಿಕ್ಕೆ ತಮ್ಮ ಕಚೇರಿ ಮುಂದೆ ಬಂದಿದ್ದೀವಿ. ಈಗಲೂ ಸಹ ನಮ್ಮಲ್ಲಿ ತಹಶೀಲ್ದಾರವರು ಇಲ್ಲ. ತಹಶೀಲ್ದಾರವರು ಪಾಪ 4 ಗಂಟೆ ಮೇಲೆ ಕಚೇರಿಗೆ ಬರೋದು ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ. ಮಧ್ಯರಾತ್ರಿವರೆಗೂ ತಾಲೂಕು ಕಚೇರಿ ಕಾರ್ಯನಿರ್ವಹಿಸ್ತಾ ಇರೋದು ಇದು ನಮ್ಮ ದುರದೃಷ್ಟ. ಸರ್ಕಾರಿ ಕೆಲಸದ ಟೈಮ್ ಇರೋದು ಬೆಳಗ್ಗೆ 10ರಿಂದ 5:30. ಪಾಪ ನಮ್ಮ ಕೃಷ್ಣ ಬೈರೇಗೌಡರು ಹಲವಾರು ಬಾರಿ ಬಡ್ಕೊತಾ ಇರ್ತಾರೆ ಸರ್ಕಾರಿ ಕೆಲಸದ ಟೈಮನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂಥೇಳಿ. ಬಟ್ ಆ ನಿಟ್ಟಿನಲ್ಲಿ ಯಾವುದು ಕ್ರಮ ಈಗ ಕೈಗೊಳ್ತಾ ಇಲ್ಲ. ಈಗ ನಾವು ಬಂದಿರೋ ಉದ್ದೇಶ ಅಷ್ಟೇ, ಈ ಭ್ರಷ್ಟ ಅಧಿಕಾರಿಗಳನ್ನು ಯಾವಾಗ ವಜಾಗೊಳಿಸ್ತೀರಾ ಮತ್ತು ಪೊಲೀಸ್ ಇಲಾಖೆ ಯಾವಾಗ ಬಂಧಿಸುತ್ತೆ, ಅದ್ರ ಮೇಲೆ ಕ್ರಮ ಯಾವಾಗ ಕೈಗೊಳ್ತೀರಾ? ಇದ್ರ ಮೇಲೆ ನಾವು ಕರ್ನಾಟಕ ಸರ್ಕಾರಕ್ಕೆ
ತಮ್ಮ ಮೂಲಕ ನಾವು ಈ ರಿಕ್ವೆಷನ್ ಕೊಡ್ತಾ ಇದ್ದೀವಿ. ದಯವಿಟ್ಟು ಆದಷ್ಟು ಬೇಗ ಈ ಇದರಲ್ಲಿ ಮನವಿಯಲ್ಲಿ ಏನು ನಮ್ಮ ರಿಕ್ವೆಷನ್ ಏನಂದರೆ 16 ಜನ ಸರ್ಕಾರಿ ಅಧಿಕಾರಿಗಳನ್ನು ಸೇವೆಯಿಂದ ವಜಾ ಮಾಡುವ ಕುರಿತು ಮನವಿ ಪತ್ರ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಆನೇಕಲ್ ತಾಲೂಕಿನ ಸಾರ್ವಜನಿಕರು ಹಾಗೂ ಹೋರಾಟಗಾರರು ಆಗಿದ್ದು, ತಾಲೂಕಿನಲ್ಲಿ ನಡೆಯುತ್ತಿರುವ ಭಾರೀ ಪ್ರಮಾಣದ ಸರ್ಕಾರಿ ಹಾಗೂ ಸಾರ್ವಜನಿಕ ಭೂಮಿ ಕಬಳಿಕೆ ಕುರಿತು ತೀವ್ರ ಆತಂಕ ವ್ಯಕ್ತಪಡಿಸುತ್ತಿದ್ದೇವೆ. ಆನೇಕಲ್ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಭೂ ಕಬಳಿಕೆದಾರರು ಕೆಲವು ಭ್ರಷ್ಟ ಅಧಿಕಾರಿಗಳ ಸಹಕಾರದಿಂದ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ವಶಪಡಿಸಿಕೊಂಡಿರುವುದು ದಾಖಲೆಗಳ ಮೂಲಕ ಸ್ಪಷ್ಟವಾಗಿದೆ. ಈ ಸಂಬಂಧ ಒಟ್ಟು 16 ಜನ ಸರ್ಕಾರಿ ಅಧಿಕಾರಿಗಳು ನೇರವಾಗಿ ಅಥವಾ ಪರೋಕ್ಷವಾಗಿ ಸಹಕರಿಸಿರುವುದು ಸಾರ್ವಜನಿಕ ವಲಯದಲ್ಲಿ ಹಾಗೂ ದಾಖಲೆಗಳಲ್ಲಿ ಬೆಳಕಿಗೆ ಬಂದಿದೆ. ಈ ಅಧಿಕಾರಿಗಳ ದುರ್ಬಳಕೆಯಿಂದ ಸರ್ಕಾರಿ ಭೂಮಿ ಲೂಟಿಯಾಗಿದೆ, ಸಾಮಾನ್ಯ ಜನರಿಗೆ ನ್ಯಾಯ ದೊರಕಿಲ್ಲ, ಆಡಳಿತ ವ್ಯವಸ್ಥೆಯ ಮೇಲಿನ ನಂಬಿಕೆ ಕುಸಿದಿದೆ. ಇದರಿಂದಾಗಿ ನಾವು ಈ ಕೆಳಗಿನ ಬೇಡಿಕೆಗಳನ್ನು ಮುಂದೂಡುತ್ತಿದ್ದೇವೆ. ನಮ್ಮ ಪ್ರಮುಖ ಬೇಡಿಕೆಗಳು: 1. ಭೂ ಕಬಳಿಕೆದಾರರಿಗೆ ಸಹಕರಿಸಿದ 16 ಜನ ಅಧಿಕಾರಿಗಳನ್ನು ತಕ್ಷಣ ಸೇವೆಯಿಂದ ವಜಾ ಮಾಡಬೇಕು. ಅವರ ವಿರುದ್ಧ ಶಿಸ್ತು ಕ್ರಮ ಮತ್ತು ಕ್ರಿಮಿನಲ್ ಪ್ರಕರಣಗಳು ದಾಖಲಿಸಬೇಕು. ಅಕ್ರಮವಾಗಿ ಕಬಳಿಸಿದ ಎಲ್ಲ ಸರ್ಕಾರಿ ಭೂಮಿಯನ್ನು ತಕ್ಷಣ ಮರುಸ್ವಾಧೀನಪಡಿಸಬೇಕು. ಭವಿಷ್ಯದಲ್ಲಿ ಇಂತಹ ಅವ್ಯವಸ್ಥೆ ನಡೆಯದಂತೆ ಉನ್ನತ ಮಟ್ಟದ ತನಿಖೆ ನಡೆಸಬೇಕು. ಸರ್ಕಾರಿ ಭೂಮಿ ಜನರ ಆಸ್ತಿಯಾಗಿದ್ದು ಅದನ್ನು ರಕ್ಷಿಸುವುದು ಆಡಳಿತದ ಪ್ರಮುಖ ಕರ್ತವ್ಯ. ಈ ವಿಚಾರದಲ್ಲಿ ತಕ್ಷಣ ಹಾಗೂ ಕಟ್ಟುನಿಟ್ಟಾದ ಕ್ರಮ ಕೈಗೊಳ್ಳಬೇಕು ಎಂದು ನಾವು ಮನವಿ ಮಾಡುತ್ತಿದ್ದೇವೆ. ನ್ಯಾಯ ದೊರಕದಿದ್ದಲ್ಲಿ ಮುಂದಿನ ಹಂತದಲ್ಲಿ ನಾವು ಶಾಂತಯುತ ಪ್ರತಿಭಟನೆ ಹಾಗೂ ಕಾನೂನು ಹೋರಾಟ ಕೈಗೊಳ್ಳಬೇಕಾದ ಅನಿವಾರ್ಯತೆ ಉಂಟಾಗುತ್ತದೆ ಎಂಬುದನ್ನು ತಿಳಿಸಲು ಬಯಸುತ್ತೇವೆ. ಈಗ ಈ 16 ಜನ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಮೇಲೆ ಲೋಕಾಯುಕ್ತದ ಮೂಲಕ ಫರ್ದರ್ ಇನ್ವೆಸ್ಟಿಗೇಷನ್ ಆಗಬೇಕು. ಇವರ ಆಸ್ತಿಗಳು ಏನಿದೆ, ಸುಮಾರು ಸರ್ವೆ ನಂಬರ್ಸ್, ಎಲ್ಲೆಲ್ಲಿ ಏನೇನು ತಪ್ಪು ಮಾಡಿದರೆ ಇದ್ರ ಮೇಲೆ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ನಾವು ಈ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ. ಧಿಕ್ಕಾರ 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 ಧಿಕ್ಕಾರ, ವಜಾ ಮಾಡಿ ವಜಾ ಮಾಡಿ ವಜಾ ಮಾಡಿ ವಜಾ ಮಾಡಿ. ಇದ್ರ ಬಗ್ಗೆ ಕ್ರಮ ತಗೊಳ್ತೀವಿ. ಥ್ಯಾಂಕ್ ಯು. ಸುಮಾರು ಹೋರಾಟಗಳನ್ನ ಮಾಡಿ ಮುಂದೆ ನಿಮ್ಮ ತಹಸೀಲ್ದಾರ್ ಕಚೇರಿ ಮುಂದೆನೇ ನಾವು ಪೆಂಡಲ್ ಹಾಕ್ಕೊಂಡು ಕೂತ್ಕೊಂಡು ಮನ್ಕೊಂಡು ಹೋರಾಟಗಳನ್ನ ಮಾಡಿರೋದು. ಅದೇ ಭೂ ಕಬಳಿಕೆಯಲ್ಲಿ ಮಾಡಿ ಬಂದು ಕೆಲಸಗಳು ಮಾಡಿರೋಂಥದ್ದು. ಇವತ್ತು ತಹಸೀಲ್ದಾರ್ ಬದಲು ನೀವು ಬಂದು ಮನವಿ ತಗೊಳ್ತಾ ಇದ್ದೀರಾ. ದಯವಿಟ್ಟು ಯಾವಾಗ ಇವ್ರನ್ನ ಅರೆಸ್ಟ್ ಮಾಡ್ತೀರಾ, ಯಾವಾಗ ಇವ್ರ ಮೇಲೆ ಕ್ರಮ ಕೈಗೊಳ್ತೀರಾ ಅಂತ ಮೀಡಿಯಾ ಮುಂದೆ ಹೇಳಿ ನೀವು ಲೆಟರ್ನ ತಗೊಳ್ಬೇಕು ಮೇಡಮ್. ಸರ್, ನಾವು ಇದ್ರ ಬಗ್ಗೆ ಕ್ರಮ ತಗೊಳ್ತೀವಿ, ಆದಷ್ಟು ಶೀಘ್ರವಾಗಿ ತಗೊಳ್ತೀವಿ ಸರ್. ಥ್ಯಾಂಕ್ ಯು. ಆದಷ್ಟು ಶೀಘ್ರ ಅಂದರೆ ಯಾವಾಗ ಈ ವರ್ಷನೇ ಆಗುತ್ತಾ ಇಲ್ಲ ಬರೋ ವರ್ಷ ಆಗುತ್ತಾ ಮೇಡಮ್? ನಾವು ಅದನ್ನು ಹೊರಗಡೆ ಹೇಳಕ್ಕೆ ಬರೋದಿಲ್ಲ. ನಾವು ಅದಕ್ಕೆ ಈಗ ಅವ್ರು ಬೇಲ್ ಆಗಲಿ, ಬೇಲ್ ಆಗೋವರೆಗೂ ಅವ್ರು ಅರೆಸ್ಟ್ ಮಾಡೋದಿಲ್ಲ ಅಂತೇಳಿ ನೀವು ಹೇಳ್ತಾ ಇದ್ರೆ ಅದನ್ನು ನೇರವಾಗಿ ನೀವು ಮೈಕಲ್ಲಿ ಹೇಳ್ಬಿಡಿ ಸರ್. ದಯವಿಟ್ಟು ತಗೊಳ್ಳಿ ಸರ್. ಅಲ್ಲ ಹಂಗೂ ಹೇಳ್ಬೇಕಲ್ಲ ಸರ್. ಮತ್ತೆ ಸರ್, ಈಗ ತಾವು ಏನು ಕ್ರಮ ತಗೊಳ್ತೀರಾ ದಯವಿಟ್ಟು ಹೇಳಿ. ಅದನ್ನ ಹೇಳಿ ಸರ್. ನೋಡಿ, ಪ್ರಕರಣ ದಾಖಲಾಗಿದೆ, ಮುಂದಿನ ಕ್ರಮವನ್ನು ತಗೊಳ್ತೀವಿ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನೀವು ಮೆಮೊರಾಂಡಮ್ ಕೊಟ್ಟಿದ್ದೀರಾ, ಅವ್ರು ಮೇಡಮ್ ಅವರು ಕೂಡ ಮುಂದಿನ ಕ್ರಮ ತಗೊಳ್ತಾರೆ. ತಹಶೀಲ್ದಾರ್ ದಾಖಲಾತಿಗಳು ಬರಬೇಕು. ದಾಖಲಾತಿಗಳು ಬಂದ ತಕ್ಷಣ ನಾವು ದಸ್ತಗಿರಿ ಮಾಡೋದನ್ನ ಮಾಡ್ತೀವಿ. 8/11/2025 ಇಸ್ವಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಪ್ರಕರಣ ದಾಖಲಿಸ್ತಾರೆ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ. ಇದರಲ್ಲಿ 16 ಜನ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಈ ರೀತಿ ಸುಮಾರು 8 ಸರ್ವೆ ನಂಬರ್ಗಳಲ್ಲಿ ಅಕ್ರಮ ನಡೆದಿದೆ, ಭೂ ದಾಖಲೆಗಳು ಸೃಷ್ಟಿ ಮಾಡಿ ಭೂ ಕಬಳಿಕೆ ಆಗಿದೆ ಅಂತೇಳಿ ಜಿಲ್ಲಾಧಿಕಾರಿಗಳು ಒಂದು ಪ್ರಕರಣ ದಾಖಲಿಸ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 25 ದಿನ ಆಗಿದೆ, ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ. ಇದರ ಕುರಿತಾಗಿ ನಾವು ಇವತ್ತು ಸಮಾನ ಮನಸ್ಕ ವಕೀಲರು ಮತ್ತು ಪ್ರಗತಿಪರ ಹೋರಾಟ ಸಮಿತಿ ವತಿಯಿಂದ ಇವತ್ತು ಆನೇಕಲ್ ತಾಲೂಕು ಆಫೀಸ್ ಮುಂದೆ ಶಾಂತಿಯುತವಾಗಿ ಧರಣಿ ನಡೆಸಲಿಕ್ಕೆ ನಾವು ಬಂದಿದ್ದೀವಿ. ಮತ್ತು ನಮ್ಮ ಧರಣಿಯಲ್ಲಿ ನಾವು ಒಂದು ಮನವಿ ಸಹ ಕೊಡಲಿಕ್ಕೆ ನಾವು ಇವತ್ತು ಬಂದಿದ್ದೀವಿ. ನಮ್ಮ ಮನವಿ ಮುಖ್ಯ ವಿಚಾರ ಏನಿದೆ ಅಂದರೆ, ಈ ಯಾರಿದ್ದಾರೆ 16 ಜನ ಭ್ರಷ್ಟ ಅಧಿಕಾರಿಗಳನ್ನು ತಕ್ಷಣದಿಂದ ವಜಾಗೊಳಿಸಬೇಕು, ಕೆಲಸದಲ್ಲಿ ವಜಾಗೊಳಿಸಬೇಕು. ಮತ್ತು ಅವ್ರ ವಿರುದ್ಧ ಕಾನೂನಾತ್ಮಕವಾಗಿ ನ್ಯಾಯಯುತವಾಗಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಇವತ್ತು ರಿಕ್ವೆಸ್ಟ್ ಮಾಡಲಿಕ್ಕೆ ಬಂದಿದ್ದೀವಿ. ಮುಂದೆ ಅವರು ಕ್ರಮ ತಗೋದು ಅಂತ ಹೇಳಿದ್ರು ಸರ್. ಆದಷ್ಟು ಬೇಗ ಅಂತ ಹೇಳ್ತಾರೆ. ಎಷ್ಟು ಆದಷ್ಟು ಬೇಗ ಏನು ಇದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಕೊಡ್ತಾ ಇಲ್ಲ.
ಈಗಾಗಲೇ ತಾವು ಗಮನಿಸ್ಬೋದು, ಇದು ಜಿಲ್ಲಾಧಿಕಾರಿಗಳೇ ದಾಖಲಾತಿಗಳನ್ನು ಪರಿಶೀಲನೆ ನಡೆಸಿ FIR ಅಲ್ಲಿ ಡೀಟೇಲ್ಡಾಗಿ ಬರೆದಿದ್ದಾರೆ. ಏನೇನಾಗಿದೆ, ಯಾರಿಗೆ ನೋಟಿಸ್ ಕೊಟ್ಟಿದ್ದೀವಿ, 1947ನೇ ಇಸ್ವಿಯಲ್ಲಿ ಸಾಗುವಳಿ ಚೀಟಿಗಳು ಯಾವ ರೀತಿ ತಿದ್ದಿದ್ದಾರೆ, ಈಗ ಸಂಬಂಧಿಸಿದಂತೆ ಆ ದಾಖಲಾತಿಗಳು ಇದೆಯಾ ಅಂತ ಕೇಳಿದಾಗ ಇಲ್ಲ ಅಂತೇಳಿ ಉತ್ತರಗಳು ಕೊಟ್ಟಿರೋದು. ಇದೆಲ್ಲ ಗಮನಿಸಿದ್ರೆ ನಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ತುಂಬ ಪ್ರಬಲವಾದ ವ್ಯಕ್ತಿಗಳ ಕೈವಾಡ ಇದೆ ಅಂತೇಳಿ. ಇದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಕೂಡ ಕುಮ್ಮಕ್ಕು ಕೊಡ್ತಾ ಇದೆ. ಇಂಥ ಪ್ರಕರಣಗಳಲ್ಲಿ ಆದಷ್ಟು ಬೇಗ ಶೀಘ್ರವಾಗಿ ಕ್ರಮ ಕೈಗೊಂಡು ಇಂಥ ಅಧಿಕಾರಿಗಳನ್ನು ತಕ್ಷಣದಿಂದ ವಜಾಗೊಳಿಸಬೇಕು. ಇಂಥ ಆರೋಪಿಗಳನ್ನು ಸರ್ಕಾರಿ ನೌಕರರಾಗಿ ಕಾರ್ಯನಿರ್ವಹಿಸಕ್ಕೆ ನಾಲಾಯಕ ಆದಂಥ ವ್ಯಕ್ತಿಗಳು ಇಂಥವ್ರ ಮೇಲೆ ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ತೀವಿ ನಾವು. ಇದರಲ್ಲಿ ದೊಡ್ಡ ವ್ಯಕ್ತಿಗಳ ಕೈವಾಡ ಇದೆ ಅಂತೇಳಿ ಇದರಲ್ಲಿ ಸ್ಪಷ್ಟವಾಗಿ ಹೇಳ್ಬೋದು. ಮೋರೋವರ್ ನಾವಿಲ್ಲಿ ಅಧಿಕಾರಿಗಳ ವಿರುದ್ಧ ಮಾತ್ರ ನಾವಿಲ್ಲಿ ಮಾತಾಡ್ತಾ ಇದ್ವಿ. ಈ ಅಧಿಕಾರಿಗಳ ಜೊತೆಗೆ ಯಾರು ಈ ಭೂಮಿನ ಕಬಳಿಸಿದ್ದಾರೆ ಅವ್ರ ಮೇಲೂ ಸಹ FIR ರಿಜಿಸ್ಟರ್ ಆಗಬೇಕು. ಆ FIR ರಿಜಿಸ್ಟರ್ ಆಗಿ ಇಮಿಡಿಯೇಟ್ ಅವ್ರನ್ನ ಬಂಧನ ಕೈಗೊಳ್ಳಬೇಕು. ಮತ್ತು ಭೂಮಿ ಇದು ಸರ್ಕಾರಿ ಸ್ವತ್ತು, ನಿಮ್ಮೆಲ್ಲರ ಸ್ವತ್ತು, ಇದನ್ನು ಗಮನದಲ್ಲಿ ಇಟ್ಕೊಬೇಕು. ಈ ಸ್ವತ್ತು ಆದಷ್ಟು ಬೇಗ ನಾವು ಯಾವ ರೀತಿ ರಿಕವರಿ ಮಾಡ್ಕೊಬೇಕು ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಎಲ್ಲ ಕಡೆ ಪೊಲೀಸರು ಒಂದು ಸಾಮಾನ್ಯ ಪ್ರಜೆ ಮೇಲೆ FIR ತಕ್ಷಣ ಕೂಡಲೇ ಬಂದಿರ್ತಾರೆ, ಇವ್ರ ಮೇಲೆ ಯಾಕೆ ಇನ್ನೂ ಬಂಧಿಸಿಲ್ಲ ಅಂತ ಏನದು ಸರ್? ಇದು ಸಿಂಪಲ್ ಸರ್. ಇದು ಯಾಕೆ ಬಂಧಿಸಿಲ್ಲ ಅನ್ನೋದು ತಮಗಾಗಲೇ ಆಲ್ರೆಡಿ ಗೊತ್ತಾಗಿರುತ್ತೆ. ಇದರಲ್ಲಿ ಬೃಹತ್ ದೊಡ್ಡ ವ್ಯಕ್ತಿಗಳ ಕೈವಾಡ ಇರುತ್ತೆ. ಇಲ್ಲಿ ದುಡ್ಡು ಕಾಂಚಾಣ, ಕುರುಡು ಕಾಂಚಾಣ ಕುಣಿತಾ ಇದೆ. ಇಲ್ಲಿ ಏನು ಹೇಳಲಿಕ್ಕೆ ಇಷ್ಟ ಇಲ್ಲ. ದುಡ್ಡಿರೋರು ಖಂಡಿತವಾಗೂ ಆಗಿದೆ. ಇಲ್ದಿದ್ರೆ ಅವ್ರು ಪೊಲೀಸರು ಇಲ್ಲಿ ಯಾಕೆ ಇಷ್ಟು ಮೀನಾಮೇಷ ನಡೆಸ್ತಾ ಇದ್ರು, ಇಮಿಡಿಯೇಟ್ ಕಸ್ಟಡಿಗೆ ತಗೊಂಡಿಲ್ಲ ಅಂದರೆ ಬೇಲ್ ರಿಜೆಕ್ಟ್ ಆಗಿ ಈಗಾಗಲೇ 1 ವೀಕ್ ಆಗಿದೆ. 1 ವೀಕ್ ಆದರೂ ಇನ್ನೂ ಯಾಕೆ ಆ್ಯಕ್ಷನ್ ತಗೊತಾ ಇಲ್ಲ? ಏನು ಆರೋಪಿಗಳಿಗೆ ಇವ್ರಿಗೆ ಸರ್ಕಾರಿ ಭ್ರಷ್ಟ ಅಧಿಕಾರಿಗಳು ಯಾರಿದ್ದಾರೆ ಇವ್ರಿಗೆ ಫಸ್ಟು ಬೇಲ್ ಆಗಲಿ ಆಮೇಲೆ ಆ್ಯಕ್ಷನ್ ತಗೋಣ ಅನ್ನೋ ಉದ್ದೇಶದಿಂದನೇ ಇವ್ರ ರೀತಿ ಮಾಡ್ತಿರೋದು ಅಂತ ಕ್ಲಿಯರಾಗಿ ಹೇಳ್ಬೋದಾಗಿದೆ. ಈ ಸರ್ಕಾರಿ ಜಾಗಗಳನ್ನು, ಸರ್ಕಾರಿ ಭೂಮಿಗಳನ್ನು ಉಳಿಸುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಸಹ ಇದೆ. ಈ ತಾಲೂಕಿನ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಒಂದು ಜವಾಬ್ದಾರಿ ಇದೆ. ಯಾಕೆ ಈ ರೀತಿಯಾದಂಥ ಮೀನಾಮೇಷ ನೀವು ಮಾಡ್ತಾ ಇದ್ದೀರಾ? ತಹಶೀಲ್ದಾರ್ ಆಗ್ಬೋದು, ಪೊಲೀಸ್ ಇಲಾಖೆ ಆಗ್ಬೋದು, ಯಾಕೆ ಮಾಡ್ತಾ ಇದ್ದೀರಾ? ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರು ಕೊಟ್ಟಿರೋದು ಕಂಪ್ಲೇಂಟು? DC ಅವ್ರು ಕೊಟ್ಟರೆ ಸ್ವಾಮಿ. ಆ DC ಅವ್ರು ಕೊಟ್ಟಿರೋಂಥ ಕಂಪ್ಲೇಂಟ್ಗೆ ಇವತ್ತು ಮಾನ್ಯತೆ ಇಲ್ಲ ಅಂತಂದರೆ ಇನ್ಯಾವುದು ಕಂಪ್ಲೇಂಟ್ಗೆ ನೀವು ಇದು ಕ್ರಮ ಕೈಗೊಳ್ತೀರಾ? ನೀವು ಜನಸಾಮಾನ್ಯರು ಯಾವ ರೀತಿ ಕ್ರಮ ಕೈಗೊಳ್ತೀರಿ? ನೀವು ಯಾರೋ ಒಬ್ಬ ವ್ಯಕ್ತಿ ಏನೋ ಸುಮ್ಮನೆ ಒಂದು ಬಾಯಿ ಮಾತಲ್ಲಿ ಹೇಳಿದ್ರೆ ಕರ್ಕೊಂಬಂದು ಸ್ಟೇಷನಲ್ಲಿ ಕೂರಿಸ್ಕೊತೀರಾ? ಇದು ಯಾಕೆ? ಇದು ಸರ್ಕಾರಿ ಜಮೀನಿಂದ ಹಳ್ಳಿಗಳಿಗೆ ಬೇಕಾಗಿರುವಂತಹ ಸ್ಕೂಲ್ ಬೇಕು, ಕೆರೆಗಳು ಬೇಕು, ಕುಂಟೆಗಳು ಬೇಕು. ಮುಂದೆ ನಮ್ಮ ಪೀಳಿಗೆಗಳು, ಆ ಪೀಳಿಗೆಗೆ ಬೇಕಾದಂತಹ ಶಾಲೆಗಳನ್ನು, ಆಸ್ಪತ್ರೆಗಳನ್ನು ಕಟ್ಟಿಸೋದಕ್ಕೆ ಬೇಕು ಸ್ವಾಮಿ. ಯಾಕೆ ಈ ರೀತಿ ಸರ್ಕಾರಿ ಜಮೀನುಗಳನ್ನು ಭೂ ಕಬಳಿಕೆದಾರರಿಗೆ ಕೊಟ್ಟು ಸರ್ಕಾರಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಯಾಕೆ ಮಾಡ್ತಾ ಇದ್ದೀರಾ? ಇದ್ರ ಹುನ್ನಾರ ಏನು? ಇದ್ರ ಕೈವಾಡ ಯಾರಿದ್ದಾರೆ ಹಿಂದೆ? ಇದನ್ನೆಲ್ಲ ಪೊಲೀಸ್ ಇಲಾಖೆಯವರು ಪತ್ತೆ ಹಚ್ಚಿ ಇದನ್ನು ಸಂಪೂರ್ಣವಾಗಿ ಇದನ್ನು ಹತೋಟಿಗೆ ತಂದು ಯಾರೇ ಆಗಿರಲಿ, ಯಾರು ಇದರಲ್ಲಿ ಭಾಗಿಯಾಗಿದ್ದಾರೋ ಅವರನ್ನು ಅರೆಸ್ಟ್ ಮಾಡಬೇಕು. ಜೊತೆಗೆ ಸರ್ಕಾರಿ ಭೂಮಿಗಳನ್ನು, ಸರ್ಕಾರಿ ಜಮೀನುಗಳನ್ನು ಉಳಿಸಬೇಕು. ನಾವು ಈ ದಿನ ಸಂವಿಧಾನ ರಕ್ಷಣಾ ವೇದಿಕೆ ಅಂತೇಳಿ ಒಂದು ಮಾಡ್ಕೊಂಡಿದ್ದೀವಿ. ಜೊತೆಗೆ ಪ್ರಗತಿಪರ ಹೋರಾಟಗಾರರು ಸಹ ಸೇರಿ ಈ ದಿನ ನಾವು ಸಾಂಕೇತಿಕವಾದಂಥ ಪ್ರತಿಭಟನೆಯನ್ನು ಮಾಡಿದ್ದೀವಿ. ನೀವೇನಾದರೂ ಕ್ರಮ ಕೈಗೊಂಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ತೀವ್ರವಾದಂತಹ ಹೋರಾಟವನ್ನು ರೂಪಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ತಹಶೀಲ್ದಾರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಚಿನ್ನದ ನಾಡಾಗಿ ಅಧಿಕಾರಿಗಳಿಗೆ ಕನ್ವರ್ಟ್ ಆಗಿಬಿಟ್ಟಿದೆ. ಭೂಕಳ್ಳರಿಗೂ ಕೂಡ ಚಿನ್ನದ ನಾಡಾಗಿ ಕನ್ವರ್ಟ್ ಆಗಿಬಿಟ್ಟೈತೆ. ಸುಮಾರು 48ರಿಂದ 50 ಎಕರೆ ಭೂಕಳ್ಳರು ಆರಾಮಾಗಿ ದೋಚಿಬಿಟ್ಟಿದ್ದಾರೆ. ಯಾವ ಊರುಗಳ ದೋಚಿಬಿಟ್ಟಿದ್ದಾರೆ ಅಂದರೆ ಇದು ಚೊಕ್ಕಸಂದ್ರ, ಕೂಗೂರು, ಜಿಗ್ಲಾ ಗ್ರಾಮ ಮತ್ತು ಇಂಡ್ಲವಾಡಿಪುರ, ಬೂತನಹಳ್ಳಿ, ರಾಯಸಂದ್ರ, ನೆರಗ ಗ್ರಾಮಗಳಲ್ಲಿ ಸುಮಾರು 48ರಿಂದ 60 ಎಕರೆ ಜಮೀನುಗಳನ್ನು ನುಂಗಿ ನೀರು ಕುಡಿದಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ಬಗ್ಗೆ ಮಾತ್ರ FIR ಮಾಡಿದ್ದಾರೆ. ಆದರೆ ಜಮೀನನ್ನು ನುಂಗಿ ನೀರು ಕುಡಿದಂಥ ಭೂಕಳ್ಳರ ವಿರುದ್ಧ ಯಾವುದೇ ಕ್ರಮ ತಗೊಂಡಿಲ್ಲ. ಹಂಗಾಗಿ ಈ ಏನು ಆನೇಕಲ್ ತಾಲೂಕಿನ ಫೋಕಸ್ ಮಾಡ್ಕೊಂಡಿರೋವಂಥ ಈ ಭ್ರಷ್ಟ ಅಧಿಕಾರಿಗಳು ಅಥವಾ ಭ್ರಷ್ಟ ಭೂಕಳ್ಳರು ಜಮೀನುಗಳನ್ನು ನೀರು ಕುಡಿದಿರೋವಂಥದ್ದನ್ನು ನಾವು ಖಂಡಿಸ್ತಾ, ಇದು ಸಾಂಕೇತಿಕವಾಗಿ ಖಂಡಿಸ್ತಾ ಇದ್ದೀವಿ. ಮುಂದೆ ಇವ್ರನ್ನ ಏನಾದರೂ ಕ್ರಮ ತಗೊಳ್ಳಿಲ್ಲ ಅಂತಂದರೆ ಖಂಡಿತ ನಾವು ಪೊಲೀಸ್ ಠಾಣೆ ಮುಂದೆ ಪ್ರೊಟೆಸ್ಟ್ ಮಾಡಬೇಕಾಗುತ್ತೆ. ಅದಕ್ಕೆಲ್ಲನೂ ಕೂಡ ನೀವೇ ಜವಾಬ್ದಾರರು ಅಂತ ಹೇಳ್ತಾ, ತಹಶೀಲ್ದಾರ್ ಅವರು ಬೆಳಗ್ಗೆ ಹೊತ್ತು ಕೆಲಸ ಮಾಡಬೇಕು, ತಾವು ಸಂಜೆ ಹೊತ್ತು 4 ಗಂಟೆ ಮೇಲೆ ತಾಲೂಕು ಆಫೀಸ್ಗೆ ಬರೋದಲ್ಲ. ಅಥವಾ ಈಗ ನಾವು ಏನು ಸಾರ್ವಜನಿಕರು ಈಗ ಒಂದು ದಾಖಲಾತಿಗಳ ಒಂದು ಸೆಕ್ಷನ್ ಮುಚ್ಚಿಬಿಟ್ಟಿದ್ದಾರೆ. 6 ತಿಂಗಳು ಇಲ್ಲಿ ಆನೇಕಲ್ಲಲ್ಲಿ ಭೂ ದಾಖಲೆಗಳು ಕೊಡ್ತಾರಲ್ಲ, ಅದು 6 ತಿಂಗಳು ತೆಗೆಯಲ್ವಂತೆ. 6 ತಿಂಗಳು ತೆಗೆಯೋದಿಲ್ಲ ಅಂತಂದರೆ ಇನ್ನು ಸರ್ಕಾರಿ ಪಬ್ಲಿಕ್ಕಿಗೆ ದಾಖಲಾತಿ ಎಲ್ಲಿ ಸಿಗುತ್ತೆ?
ಸಿಗೋದೇ ಇಲ್ಲ. ಸರ್ಕಾರ ಈಗ ಗೌರ್ಮೆಂಟ್ ದಾಖಲಾತಿ 6 ತಿಂಗಳು ಸಿಕ್ಕಲಿಲ್ಲ ಅಂತಂದರೆ ಪಬ್ಲಿಕ್ಗೆಲ್ಲ ಏನು ಸರ್ವಿಸ್ ಕೊಟ್ಟಂಗೆ ಆಗುತ್ತೆ. ಮಾನ್ಯ ಏನೋ ಕೃಷ್ಣ ಬೈರೇಗೌಡರಿಗೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ಆನೇಕಲ್ ತಾಲೂಕಲ್ಲಿ ಭ್ರಷ್ಟ ಅಧಿಕಾರಿಗಳು ತುಂಬಿಕೊಂಡಿದ್ದಾರೆ, ಭ್ರಷ್ಟ ಭೂಕಳ್ಳರು ತುಂಬಿಕೊಂಡಿದ್ದಾರೆ. ತಾವು ಇದನ್ನು ಏನು ಭಾಳ ಸೂಕ್ಷ್ಮವಾಗಿ ಪರಿಗಣಿಸಬೇಕು. ಮತ್ತು ಈ FIR ಬರೀ ಅಧಿಕಾರಿಗಳ ಬಗ್ಗೆ ಮಾತ್ರ ಮಾಡೋದಲ್ಲ, ಭೂಕಳ್ಳರ ವಿರುದ್ಧ ಕೂಡ FIR ಅವರನ್ನು ಕ್ರಮ ತಗೊಳ್ಬೇಕಂತೇಳಿ ನಾವು ಈ ಸಂವಿಧಾನ ರಕ್ಷಣಾ ವೇದಿಕೆಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. FIR ಆಗಿ FIR ಹಾಕಿ 25 ದಿವಸ ಮೇಲೆ ಆಗಿಬಿಟ್ಟಿದೆ. ಪೊಲೀಸರಿಗೆ ನಾವು ಕೇಳಿದ್ರೆ ಗ್ರೇಡ್ 2 ತಹಶೀಲ್ದಾರ್ ಅವರಿಗೆ ನಾವು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀವಿ, ಅವರು ದಾಖಲಾತಿಗಳನ್ನು ಒದಗಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಗೊತ್ತಿಲ್ಲ. ಈಗ FIR ಆಗೋದಕ್ಕಿಂತ ಮುಂಚೆನೇ ಕರ್ಕೊಂಬಂದು ಕುಳಿಸಿರೋ ಪೊಲೀಸರು ಈ ತಾಲೂಕಲ್ಲಿ ನಡೆದಿದೆ. ಆದರೆ FIR ಆದರೂ ಕೂಡ ಇನ್ನೂ ಇವರು ಕ್ರಮ ತಗೊಂಡಿಲ್ಲ ಅಂತಂದರೆ ಇಲ್ಲಿ ಬೇನಾಮಿ ಭೂಕಳ್ಳರೆ ಜಾಸ್ತಿ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಇಷ್ಟು ನನ್ನ ಏನಂದರೆ, ನಾವು ಮುಂದೆ ಏನಾದರೂ ಇಲ್ಲಿ ಏನಾದರೂ ನೀವು ಬೇಲ್ ರಿಜೆಕ್ಟ್ ಆದರೂ ಕೂಡ, ನೀವು FIR ಆದರೂ ಬೇಲ್ ರಿಜೆಕ್ಟ್ ಆದರೂ ಅರೆಸ್ಟ್ ಆಗಲಿಲ್ಲ, ನೀವು ಕಣ್ಮುಚ್ಕೊಂಡು ಕುತ್ಕೊಂಡಿದ್ದೀರಾ ಅಂದರೆ ನೀವು ಕೂಡ ಭ್ರಷ್ಟ ಅಧಿಕಾರಿಗಳ ಜೊತೆ ಸೇರ್ಕೊಂಡಿದ್ದೀರ ಅನ್ನೋದು ಸ್ಪಷ್ಟವಾಗಿ ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಬೇಕು. ಮುಂದೆ ಇದನ್ನು ಹೋರಾಟಗಳನ್ನು ಏನು ಸಂಘಟನೆಯವರು ಯಾವ ರೀತಿ ತಗೊಂಡೋಗ್ಬೇಕು ಅನ್ನೋದು ದಯವಿಟ್ಟು ತೀರ್ಮಾನ ಮಾಡಿ. ಏನಿವತ್ತು ಆನೇಕಲ್ ತಾಲೂಕು ಆಫೀಸ್ ಮುಂದೆ ನಾವು ಒಂದು ಸಣ್ಣದಾಗಿ ಒಂದು ಪ್ರತಿಭಟನೆ ಮಾಡಿದ್ವಿ. ಈ 16 ಜನ ಭ್ರಷ್ಟ ಅಧಿಕಾರಿಗಳನ್ನ ಬಂಧಿಸ್ತಿಲ್ಲ, ಹಾಗಾಗಿ ಇವತ್ತು ಪ್ರಶ್ನೆ ಮಾಡಲಿಕ್ಕೆ ನಾವು ಬಂದ್ವಿ. ನೇರವಾಗಿ DC ಅವರೇನೆ ಇವ್ರ ಮೇಲೆ FIR ದಾಖಲೆ ಮಾಡಬೇಕು ಅಂತ ಹೇಳಿದಾಗ ಯಾವ್ದು ಇವರಿಗೆ ಸೌವು ಬೇಕು, ಯಾವ ದಾಖಲಾತಿ ಬೇಕು ಅಂತ ಗೊತ್ತಿಲ್ಲ ನಮ್ಮ ಪೊಲೀಸ್ನವ್ರಿಗೆ. ಈಗ ಪೊಲೀಸ್ನವರು ಮನವಿ ಕೊಡ್ಬೇಕಾದ್ರೆ ನಾವು ಕೇಳಿದ್ವಿ, ಯಾಕೆ ಸ್ವಾಮಿ ಬಂಧಿಸ್ತಿಲ್ಲ ಅವ್ರು ಅಂತ ಕೇಳಿದಾಗ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀವಿ, ಅದು ಇದು ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದಾರೆ. ಯಾವ ಎನ್ಕ್ವೈರಿ ಏನಕ್ಕೆ ಮಾಡಬೇಕು? ನೇರವಾಗಿ ಒಂದು DC ಅವರೇ ಕೊಟ್ಟ ಮೇಲೆ DC ಅವರು ಸುಳ್ಳು ಕೊಡ್ತಾರಾ? DC ಅವರಿಗೆ ತಲೆ ಕೆಟ್ಟಿದ್ಯಾಗಾರೆ? DC ಅವರು ಜವಾಬ್ದಾರಿ ಇರೋ ಮನುಷ್ಯರಲ್ವಾ? DC ಅವರು ಜವಾಬ್ದಾರಿ ಇರೋ ಮನುಷ್ಯರು ಒಂದು FIR ಮಾಡಬೇಕು ಭೂಗಳ್ರು ಅಂತ ಹೇಳಿದ ಮೇಲೆ ಇವ್ರು ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ? ಇವರು ಕೂಡ ಅದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದು ಮೇಲ್ನೋಟಿಗೆ ಕಂಡು ಬರ್ತಾ ಇದೆ. 2 ಮಾತಿಲ್ಲ. ಯಾಕಂದರೆ ಲಾಸ್ಟ್ ಟೈಮ್ ಕೂಡ ನಾವು ಒಂದು ಹೋರಾಟ ಮಾಡಬೇಕಾದ್ರೆ ಒಂದು ಅಹೋರಾತ್ರಿ ಧರಣಿ ಮಾಡಿದ್ವಿ, ಭೂಮಿಗಳನ್ನ ಉಳಿಸುವಂಥ ಕೆಲಸ ಮಾಡಬೇಕು. ಆನೇಕಲ್ ತಾಲೂಕಲ್ಲಿ ಚಿನ್ನದ ಬೆಲೆ ಆಗ್ತದೆ ಭೂಮಿಗಳು, ಹಾಗಾಗಿ ಎಲ್ಲರೂ ಕಬ್ಬಳಿಕೆ ಜಾಸ್ತಿ ಆಗ್ತದೆ. ಫಾರನ್ ನಂಬರ್ 53 ಅನ್ನೋ ಹೆಸರು ಯಾರೋ ಬಡವರ ಹೆಸರು ಹಾಕ್ಬಿಟ್ಟು ಯಾರೋ ಭೂಗಳರು ಮಾಡ್ಕೊಳ್ತಾರೆ. ಯಾರೋ ದಾಖಲಾತಿ ಬೇಕಂದ್ಬಿಟ್ಟು 53 ಅಂತ ಮಾಡ್ಕೊಳ್ತಾರೆ. 53 ಡಾಕ್ಯುಮೆಂಟ್ ಯಾರೋ ಬಡವರನ್ನು ತೋರಿಸ್ತಾರೆ, ಹೆಸರಿಗೆ ತೋರಿಸ್ಬಿಟ್ಟು ಎಲ್ಲ ಭೂಗಳರಿಂದ ಭೂಗಳತೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ಹೋರಾಟ ಮಾಡಿದಾಗ ಇದು ತಹಶೀಲ್ದಾರರು ಬಂದು ಇದುವರೆಗೂ ನಮಗೆ ಮನವಿ ತಗೊಂಡಾಗ ನಮಗೆ ಕೆಲವೊಂದು 15 ದಿವಸ ಟೈಮ್ ಕೊಡಿ ಸಾಕು, ಪೂರ್ತಿ ಡಾಕ್ಯುಮೆಂಟ್ನ ಕೊಡ್ತೀವಿ ಅಂತ ಹೇಳಿದ್ರು. ಈಗ 3 ತಿಂಗಳು ಡಾಕ್ಯುಮೆಂಟ್ ಕೊಡಲಿಲ್ಲ. ಇದೇ ಪೊಲೀಸ್ ಇಲಾಖೆ ನಮ್ಮನ್ನು ಬಂದು ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ, ನೀವು ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಆ ಮಾತುಗಳನ್ನ ಬಳಸ್ತಾರಂತ ಗೊತ್ತಿಲ್ಲ. ಅರೆಸ್ಟ್ ಮಾಡಬೇಕಂತ ವ್ಯಕ್ತಿಗಳನ್ನ ಮಾಡ್ತಾ ಇಲ್ಲ. ಏನು ಭೂಮಿ ಉಳಿಸ್ಲಿಕ್ಕೆ ಕೆಲಸ ಮಾಡೋರನ್ನ ಅರೆಸ್ಟ್ ಮಾಡ್ತೀವಿ ಅಂತೇಳಿ ಏನು ಅವರು ಬೆದರಿಕೆ ಕರೆಗಳನ್ನೆಲ್ಲ ಕೊಡ್ತಾರೆ. ಆಗ ಅವ್ರಿಗೆ ಇನ್ನು ನೇರವಾಗಿ ಗೊತ್ತಾಗ್ತದೆ ಅವರು ಎಷ್ಟು ಭ್ರಷ್ಟಾಚಾರವಾಗಿ ಈ ಪೊಲೀಸ್ ಇಲಾಖೆ ಕೂಡ ಇಲ್ಲಿ ಆನೇಕಲ್ ತಾಲೂಕು ಪೊಲೀಸ್ ಇಲಾಖೆ ಎಷ್ಟು ಭ್ರಷ್ಟಾಚಾರಕ್ಕೆ ಒಳಗಾಗಿದೆ. ಈ ಮೂಲಕ ಈ ಮಾಧ್ಯಮ ಮಿತ್ರರನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆನೇಕಲ್ ತಾಲೂಕು ಕಚೇರಿ ಮುಂಭಾಗ ಸಾಂಕೇತಿಕವಾಗಿ ಸಂವಿಧಾನ ಸಂರಕ್ಷಣಾ ವೇದಿಕೆ ಮತ್ತು ಭಾರತೀಯ ಭೀಮಸೇನೆ ಮತ್ತು ಬಹುಜನ ಭಾಗ್ಯ ವಿಧಾತ ವೇದಿಕೆ ಸಂಘಟನೆಗಳು ಜೊತೆಯಾಗಿ ಇವತ್ತು ಒಂದು ಸಾಂಕೇತಿಕವಾಗಿ ನಾವು ಇವತ್ತು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಇತ್ತೀಚೆಗೆ ಹಲವಾರು ಬಾರಿ ನಾವು ಆನೇಕಲ್ ತಾಲೂಕಿನಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಿದೆ ಅಂತ ಹೇಳಿ ಹಲವಾರು ಬಾರಿ ನಾವು ಒತ್ತಾಯಗಳ ಮಾಡ್ತಾ ಹೋರಾಟಗಳನ್ನು ಮಾಡಿದ್ವಿ. ಹಲವಾರು ಬಾರಿ ನಾವು ಏನು ಸಚಿವರಾದಂಥ ಕೃಷ್ಣ ಬೈರೇಗೌಡರಿಗೂ ಕೂಡ ಗಮನಕ್ಕೆ ತಂದಿದ್ದೀವಿ. ಆದರೆ ಯಾವುದೇ ಕ್ರಮಗಳು ಇದುವರೆಗೂ ತೆಗೆದುಕೊಳ್ತಿಲ್ಲ. ಇದಕ್ಕೆ ನೇರ ಹೊಣೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇಲ್ಲಿನ ಆನೇಕಲ್ ತಾಲೂಕಿನ ದಂಡಾಧಿಕಾರಿಗಳು ಕೇವಲ ಒಂದು ಯಾವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇವರು ಶಾಸಕರು ಕೂಡ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೆ ಇಷ್ಟುವರೆಗೂ ಕೂಡ 42 ಸರ್ವೆ ನಂಬರು 18 ಎಕರೆ ಸೋಲೂರು ಗ್ರಾಮದಲ್ಲಿ ಈಗಾಗಲೇ ಸರ್ಕಾರಿ ಜಾಗವನ್ನು ಕಬಳಿಕೆ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಸರ್ವೆ ಮಾಡಿ ಸರ್ವೆ ದಾಖಲೆಗಳು ಗೊತ್ತಿದ್ರೂ ಸಹ ನಂತರ ಈಗ ಅದನ್ನು ಇಲ್ಲ 53 ಹಾಕ್ಕೊಂಡಿದ್ದಾರೆ ಅಂತೇಳಿ ಈಗ ದಾಖಲೆಗಳನ್ನು ಸೃಷ್ಟಿ ಮಾಡಿ ಈ ರೀತಿಯಾಗಿ ಏನು ಇವತ್ತು ಆನೇಕಲ್ಲು ರಾಗಿಯ ಕಣಜ ಅಂತ ಏನು ಹೇಳ್ತಾ ಇದ್ವಿ, ಈಗ ರಾಗಿಯ ಕಣಜ ಆಗ್ತಾ ಇಲ್ಲ. ಇದು ಏನು ಈ ಇಡೀ ಏನು ಇದು ರಸ್ತೆಗಳಿಂದ ಹಿಡಿದು ಪ್ರತಿಯೊಂದು ವಿಷಯಗಳಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವಾಡ್ತದೆ. ಹಾಗಾಗಿ ಕೂಡಲೇ ಇವರು ಮಾನ್ಯ ಶಾಸಕರು ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡಲೇ ಕ್ರಮ ತೆಗೆದುಕೊಳ್ಬೇಕು. ಕ್ರಮ ತೆಗೆದುಕೊಂಡಿಲ್ಲ ಅಂತ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡೋಕ್ಕೆ ನಾವು ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಭೂಮಿಗೆ ಚಿನ್ನಕ್ಕಿಂತ ಹೆಚ್ಚಿನ ಬೆಲೆ ಬಂದ್ಬಿಟ್ಟಿದೆ. ಅದರಿಂದ ಆನೇಕಲ್ ತಾಲೂಕು ಬೆಂಗಳೂರು ನಗರಕ್ಕೆ ಹತ್ತಿರವಾಗಿರೋದ್ರಿಂದ ಎಲ್ಲರ ಕಣ್ಣು ಈಗ ಆನೇಕಲ್ ಭೂಮಿಗಳ ಮೇಲೇ ಕಣ್ಣು ಬಿದ್ದುಬಿಟ್ಟಿದೆ. ಆ ನಿಟ್ಟಿನಲ್ಲಿ ಆನೇಕಲ್ ತಾಲೂಕಿನಾದ್ಯಂತ ಏನು ಸರ್ಕಾರಿ ಜಮೀನಿದೆ ಆ ಸರ್ಕಾರಿ ಜಮೀನನ್ನ ರಕ್ಷಣೆ ಮಾಡುವಂಥ ಕೆಲಸ ಆಗಬೇಕು.
ಈ ನಿಟ್ಟಿನಲ್ಲಿ ನಾವು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರಿಗೆ ಏನು ಹೇಳೋದಂದರೆ ಆನೇಕಲ್ ತಾಲೂಕಿನ ಸರ್ಕಾರಿ ಜಮೀನಿನ ರಕ್ಷಣೆಗಾಗಿ ಒಂದು ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಿ ಅದರಿಂದ ಸರ್ವೆ ಮಾಡಿ ಅದನ್ನ ಉಳಿಸುವಂಥ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ಏನು ಕೆಳಮಟ್ಟದ ಸಾರ್ವಜನಿಕರು ಅಥವಾ ಬಡವರಿದ್ದಾರೆ ಅವ್ರಿಗೆ ವಿತರಣೆ ಆಗುವಂಥ ಕೆಲಸ ಆಗಬೇಕು ಅಂತ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ. ಇವ್ರಿಗೆ ಯಾರಿಗೆ ಗೊತ್ತಿಲ್ಲ ಅಂತಲ್ಲ, ಒಂದು ಯಾವುದೇ ಡಾಕ್ಯುಮೆಂಟಲ್ಲಿ ಒಂದು ಅಕ್ಷರ ಹೆಸರಿನ ಮುಂದೆ ಒಂದು ಅಕ್ಷರ ತಿದ್ದಿ ಕೊಡೋಕೆ ಇವ್ರು 6 ತಿಂಗಳು ತಗೋತಾರೆ. ಇಷ್ಟು ಜಮೀನು ಭೂಮಿಯನ್ನು ತಿದ್ದುಪಡಿ ಮಾಡೋಕ್ಕೆ ಇವ್ರಿಗೆ ಟೈಮು ಇಷ್ಟು ಬೇಗ ಆಗೋಗುತ್ತಾ? ಇದಕ್ಕೆಲ್ಲ ಆದರೆ ಇವರಿಗೆ ಕಬಳಿಕೆ ಮಾಡೋಕ್ಕಾದರೆ ಟೈಮ್ ಅಂದರೆ ತಿದ್ದುಪಡಿ ಮಾಡೋಕ್ಕೆ ಬೇಗ ಆಗುತ್ತೆ. ಅದೇ ರೈತರಾಗಲಿ ಅಥವಾ ಬೇರೆ ಯಾರಾದರೂ ಸಂಬಂಧಪಟ್ಟವ್ರು ಯಾರಾದರೂ ತಿದ್ದುಪಡಿ ಕೇಳಿದರೆ ಇವರು 100 ಸಲ ಅಡ್ಡಾಡಿಸ್ತಾರೆ. ಸಾರ್ವಜನಿಕರನ್ನ ಬಿಡಿ, ನಾವು ಕೋರ್ಟ್ ಹಾಕೊಂಡು ಬಂದರೂ ಕೂಡ ನಮಗೆ 108 ಕಾನೂನುಗಳನ್ನು ನಮಗೆ ಹೇಳ್ತಾರೆ ಇವರು ಅಲ್ವಾ. ಅಷ್ಟೇ ಅಲ್ಲ, ನಮಗೇನು ಹೇಳ್ತಾರೆ, ಅದು ಸರ್ವರ್ ಇಲ್ಲ, ಅದು ಇಲ್ಲ, ಆಮೇಲೆ ಅಲ್ಲಿ ಮೀಟಿಂಗ್ ಇದೆ, ಇಲ್ಲಿ ಮೀಟಿಂಗ್ ಇದೆ ಅಂತ ಹೇಳ್ತಾರೆ. ಆ ಮೀಟಿಂಗ್ ಎಲ್ಲಿದೆ, ಇದು ಪ್ಯಾಂಪ್ಲೆಟ್ ಕೊಡಿ ಅಥವಾ ಅದು ಡಾಕ್ಯುಮೆಂಟ್ಸ್ ಕೊಡಿ ಅಥವಾ ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂದರೆ ಅದನ್ನು ಕೊಡಲ್ಲ. ನಾವು ಅದನ್ನ ಯಾಕಂದರೆ ನಾನು ಇವತ್ತು ಇಲ್ಲೇ ಅಷ್ಟೇ ಅಲ್ಲ, ನಾವು ಬೇರೆ ತಾಲೂಕುಗಳಲ್ಲಿ ಹೋಗ್ಬಿಟ್ಟು ನಾವು ಚೆಕ್ ಮಾಡ್ತಾ ಇರ್ತೀವಿ. ನೀವು ಮೀಟಿಂಗ್ ಸ್ಪಾಟ್ ತೋರಿಸಿ, ಯಾವ ಸಬ್ಜೆಕ್ಟ್ನಲ್ಲಿ ಮೀಟಿಂಗ್ ಮಾಡ್ತಾರೆ. ನಾವು ಹಾಗೆ ಎನ್ಕ್ವೈರಿ ಮಾಡ್ತೀವಿ ಅಂದಾಗ ಹೇಳ್ತಾರೆ ಇಲ್ಲ ಮಾರ್ಕೆಟಿಗೆ ಹೋಗಿದ್ದಾರೆ, ಇಲ್ಲ ಆ ಕೆಲಸಕ್ಕೆ ಹೋಗ್ಯಾರೆ, ಪರ್ಸ್ನಲ್ ಕೆಲಸಕ್ಕೆ ಹೋಗೋಕೆ ಇವ್ರಿಗೆ ನಾವು ಸ್ಯಾಲ್ರಿ ಕೊಟ್ಟು ಇಟ್ಕೊಂಡಿರೋದು. ಈಗ ಕೋರ್ಟಲ್ಲಿ ಜಡ್ಜ್ಮೆಂಟಿಗೆ ಬಂದಿರ್ತೀವಿ, ಒಂದ್ಸಲ ಎಲ್ಲರೂ ಸಾರ್ವಜನಿಕರೇ ಅಂತ ತಿಳ್ಕೊಂಡಾರೆ, ವಕೀಲರು ಮುಂದೆ ಹಾಕ್ತಾರೆ, ಕೋರ್ಟ್ಗಳು ಸರಿಯಾಗಿ ನಡೆಸಲ್ಲ ಅಂತ. ಇದಕ್ಕೆ ಕಾರಣ ಮೂಲ ದಾಖಲೆಗಳು ಸಿಗಲ್ಲ. ನಮಗೆ ದಾಖಲೆಗಳು ಸಿಗದೆ ಇದ್ದಾಗ ನಾವು ಹೇಗೆ ಕೋರ್ಟಲ್ಲಿ ವಾದ ಮಾಡಬೇಕಾಗತ್ತೆ? ಈಗ ಯಾವುದೇ ಪಾರ್ಟಿ ಇರಲಿ, ಒಬ್ಬರು ಸೋಲ್ಬೇಕು, ಒಬ್ಬರು ಗೆದಿಬೇಕು. ಇದು ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಇದ್ರೆ ನಾವು ಒಳ್ಳೆ ಕೆಲಸ ಮಾಡ್ತೀವಿ, ಕೋರ್ಟು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದೆ. ಇದಕ್ಕೆಲ್ಲ ಇವರಿಗೆ ಟೈಮ್ ಇರಲ್ಲ ಇಂಥ ಡಾಕ್ಯುಮೆಂಟ್ಸ್ ಕೊಡೋಕ್ಕೆ. ಆದರೆ ಈ ಥರ ಡಾಕ್ಯುಮೆಂಟ್ಸ್ ತಿದ್ದುಪಡಿ ಮಾಡೋಕ್ಕೆ ಇವ್ರಿಗೆ ಅರ್ಜೆಂಟ್ ಕೆಲಸ ಇರುತ್ತಾ? ಯಾವುದೇ ಒಬ್ಬ ವ್ಯಕ್ತಿ ಒಂದು ಪಿಕ್ ಪಾಕೆಟ್ ಯಾವುದೋ ಸಂದ ಮಾಡಿದ್ರೆ ಇನ್ನೂ FIR ಆಗೋಕ್ಕಿಂತ ಮುಂಚೆ ಹೇಳ್ಕೊಂಬಂದು ಕುದಿರ್ಸಿರ್ತಾರೆ. ನಾವೇನಾದ್ರು ವಕೀಲು ಬೇರೆದೇನಾದರೂ ಕೆಲಸ ಇದ್ರೆ ನಮ್ಗೆ ಎಷ್ಟೊತ್ತಿಗೆ ನಿಲ್ಲಿಸಿರ್ತಿರ್ತಾರೆ. ಇವ್ರಿಗೆ ಇಷ್ಟು ದಿನ ಆದರೂ ಅರೆಸ್ಟ್ ಮಾಡೋಕ್ಕಾಗಿಲ್ವಾ? ಇದು ಯಾವುದು ಆಂಟಿಸಿಪೇಟರಿ ಬೇಲ್ ರಿಜೆಕ್ಟ್ ಆದರೂ ಕೂಡ ಇವ್ರಿಗೆ ಯಾರೂ ಇಲ್ವಾ? ಇವ್ರಿಗೆ ಒಬ್ಬರಿಗೊಬ್ಬರಿಗೆ ಏನು ಲಿಂಕ್ ಇದೆ ಇವ್ರಿಗೆ? ಅದಕ್ಕೋಸ್ಕರ ಇವರು ಇದು ಎಲ್ಲರೂ ಇದರಲ್ಲಿ ಇರೋರು ಎಲ್ಲರೂ ಇನ್ವಾಲ್ವ್ ಆಗ್ಯಾರ. ನಿಜವಾದ ತೊಂದರೆ ಆಗ್ತಾ ಇರೋದು ಸಾರ್ವಜನಿಕರಿಗೆ, ಏನು ತಿಳಿಲಾರ್ದಂಥ ವ್ಯಕ್ತಿಗಳಿಗೆ. ನಮಗೂ ಕೂಡ ಆಗ್ತಾ ಇದೆ. ನಾವು ಕೋರ್ಟ್ ಹಾಕೊಂಡ್ರೆ ಇವ್ರಿಗೆ ಎಲ್ಲ ಕರೆಕ್ಟಾಗಿ ಗೊತ್ತಿರ್ತೈತೆ, ನಮಗೂ ಕೂಡ ಇವರೆಲ್ಲ ಏಮಾರಿಸ್ತಿರ್ತಾರೆ. ಯಾಕಂದ್ರೆ ನಾವು ಪರ್ಸ್ನಲ್ ಆಗಿ ಹೋಗಿಬಿಟ್ಟು ನೋಡ್ತಾ ಇರ್ತೀವಿ, ಎಲ್ಲ ತಾಲೂಕು ಆಫೀಸ್ಗಳಲ್ಲಿ ನೋಡ್ತಾ ಇರ್ತೀನಿ. ಅಲ್ಲಿ ತಾಲೂಕು ಆಫೀಸಲ್ಲಿ ನಾವೆಲ್ಲ ಹಿಂಗೆ ಮಾಡಿದ ತಕ್ಷಣ ಏನು ಮಾಡ್ತಾರೆ, ನಮಗೆ ಇಮಿಡಿಯೇಟಾಗಿ ಕಳಿಸ್ತಾರೆ. ನಮ್ದೇನೇ ಕೆಲಸ ಇದ್ರೆ ಇಮಿಡಿಯೇಟಾಗಿ, ಯಾಕಂದ್ರೆ ನಾನು ಮಾತಾಡಿದ್ರೆ 10 ಜನ ರೈತರಿಗೆ ಗೊತ್ತಾಗುತ್ತೆ, ಅವಾಗ ತಿಳ್ಕೊತಾರೆ ಅನ್ನೋಗೋಸ್ಕರ ನಮ್ಮನ್ನು ನಿಲ್ಲಿಸೇ ಕೊಡಲ್ಲ ಅಲ್ಲಿ. ಆದರೂ ನಾನು ನಿಂತುಬಿಟ್ಟು ರೈತರಿಗೆ ಹೇಳಿ ಬರ್ತೀನಿ. ಆದರೆ ಇಲ್ಲಿ ಸಾರ್ವಜನಿಕರು ಒಂದು ತಿಳ್ಕೊಬೇಕು, ವೋಟಿಂಗ್ ಮಾಡೋ ಟೈಮಲ್ಲಿ ದಯವಿಟ್ಟು ದುಡ್ಡಿಗೋಸ್ಕರ ಅದಕ್ಕೋಸ್ಕರ ಆಸೆ ಪಡೆದೆ ನಿಜವಾದ ಯಾರು ಕೆಲಸ ಮಾಡಬೇಕನ್ನುವಂಥ ವ್ಯಕ್ತಿಗಳಿರ್ತಾರೆ, ಅವರಿಗೆ ಓಟ್ ಹಾಕಿ ಅವ್ರ ನಾಯಕರು ಮಾಡಿ ಇಂಥದಕ್ಕೆಲ್ಲ ನಿಮ್ಮ ಭೂಮಿ ಉಳಿಬೇಕು, ನಿಮ್ಮ ಮಕ್ಕಳ ಭವಿಷ್ಯ ಉಳಿಬೇಕು, ಮುಂದಿನ ಜೀವನ ಚೆನ್ನಾಗಿರ್ಬೇಕಾದ್ರೆ ಮೇನ್ ಬೇಕಾಗಿದೆ ಎಲೆಕ್ಷನ್ನಲ್ಲಿ ನಾಯಕರನ್ನ ಚುನಾವಣೆ ಎಲೆಕ್ಟ್ ಮಾಡುವಾಗ ಅವ್ರ ಕೈಯಾಗ ಇವರೆಲ್ಲ ಕೆಲಸ ಮಾಡ್ತಿರ್ತಾರೆ. ಇವ್ರದ್ದು ಅವ್ರ ಕಡೆ ಲಿಂಕ್ ಇರುತ್ತೆ, ಅವ್ರದ್ದು ಇವ್ರ ಕಡೆ ಲಿಂಕ್ ಇರುತ್ತೆ. ಅದಕ್ಕೆ ದಯವಿಟ್ಟು ಸಾರ್ವಜನಿಕರು ಇದರಲ್ಲೇ ಸ್ವಲ್ಪ ಎಚ್ಚೆತ್ಕೊಳ್ಬೇಕಂತ ನಾನು ವಿನಂತಿ. ದಯವಿಟ್ಟು ಅವ್ರನ್ನ ದಯವಿಟ್ಟು ಬಂಧಿಸಿ. ಎಲ್ಲ ಮಾಹಿತಿಗಳು ಸರಿ ಇದ್ದರೂ ನಮಗೊಂದು ನಮ್ಮ ತಂದೆದು ನಮ್ಗೆ ಮಾಡ್ಕೊಡೋದಕ್ಕೇ ಟೈಮ್ ತೊಗೊತಾರೆ. 6 ತಿಂಗಳು 7 ತಿಂಗಳು ಅಥವಾ ಕೋರ್ಟ್ಗೆ ಹೋಗಿ ಬನ್ನಿರಿ, ಕೇಸ್ ಹಾಕ್ಕೊಳ್ರಿ, ಇದು ನಾವು ಮಾಡೋಕ್ಕೆ ಬರಲ್ಲ, ಕೋರ್ಟ್ ಮುಖಾಂತರ ಆಗಬೇಕು ಅಂತ. ಆದರೆ ಇಲ್ಲಿ ಯಾರ್ದು ಅಲ್ಲ, ಸರ್ಕಾರ ಜಾಗನ ಯಾವುದೇ ಅಧಿಕಾರಿಗಳು ಯಾವುದೇ ಒಂದು ಮಾಹಿತಿ ಇಲ್ದಿರೇ ಅವ್ರ ಹೆಸರು ಮಾಡ್ಕೊಬಿಟ್ಟಿದೆ. ಇದು ಹೆಂಗಾಯಿತು? ಮತ್ತು ನಾವು ಸಾಮಾನ್ಯ ಜನಗಳ್ದು ಅವ್ರು ಮಾಹಿತಿ ಕೊಡಿ ಅಂತಾರೆ, ಬರ್ತೀವಿ ಕರೆಕ್ಟಾಗಿ ಒಂದು ಇನ್ಶಿಲ್ ಆ ಕಡೆ ಹಾಕಿ ಅಂದ್ರೆ ಕೇಸ್ ಹಾಕೋ ಬನ್ನಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಈ ಥರ. ಮತ್ತು ಇವ್ರನ್ನ ಯಾಕೆ ಇನ್ನೂ ಬಂಧಿಸಿಲ್ಲ ನಾವು? ಯಾಕೆ ನಾವು ಇಷ್ಟು ಇದು ಮಾಡ್ತಾ ಇದ್ದೀವಿ? ಅವ್ರನ್ನ ಕೂಡಲೇ ಬಂಧಿಸಬೇಕು. ಅವ್ರು ಇನ್ನೂ ಹೆಂಗಿರ್ಬೇಕು ಅಂದರೆ, ಈ ಅಧಿಕಾರಿಗಳು ಬೇರೆಯವ್ರು ಯಾರನ್ನ ತಪ್ಪು ಬರೀತಾರೆ ಅಂದರೆ ಭಯ ಆಗಬೇಕು ಅವ್ರಿಗೆ. ನಾವು ಆಲ್ರೆಡಿ ಹಿಂದೆ ಇರೋ ಶಿಕ್ಷೆ ಹೆಂಗಿದೆ ಆ ರೀತಿ ಅದನ್ನು ಮುಂದೆ ನಾವು ಮಾಡಬಾರ್ದು ರೀತಿ ಇರಬೇಕು. ಆ ರೀತಿಯಾಗಿ ಶಿಕ್ಷೆ ಕೊಡಲಿ ಅಥವಾ ಇವ್ರಿಗೆ ಬಂಧಿಸಲಿ ಬೇಗ ಅಂತೇಳಿ ನಾನು ಕೇಳ್ಕೊಳ್ತೀನಿ.